60-70 ವರ್ಷ ದಾಟದವರು ಹೆಚ್ಚಿನವರು ಕೀಲ್ ನೋವು, ಅಲ್ಲಿ ನೋವು, ಇಲ್ಲಿ ನೋವು ಅಂತ ಹೇಳ್ಕೊಂಡು ತಮ್ಮ ಜೀವನದ ಖುಷಿಯನ್ನ ಅನುಭವಿಸಕ್ಕಾಗದೆ ನರಳಾಡ್ತಾ ಇರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಮಂಡಿಯಲ್ಲಿ ಕಟ್ ಕಟ್ ಶಬ್ದ ಬರುತ್ತೆ, ಬಿಗಿತ ಬರುತ್ತೆ, ನೋವು ಬರುತ್ತೆ, ನನಗೆ ಮೆಟ್ಲು ಹತ್ತಕ್ಕಾಗಲ್ಲ, ಕೆಳಗಡೆ ಕೂತ್ಕೊಂಡು ಏಳಕ್ಕಾಗಲ್ಲ, ಈ ರೀತಿ ಹಲವಾರು ತೊಂದರೆಗಳನ್ನು ಹೇಳ್ತಿರ್ತಾರೆ. ಇದು ವಯಸ್ಸಾದಂತಹ ಪ್ರತಿಯೊಬ್ಬರಿಗೂ ಬರಲೇಬೇಕಾ? ಈ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಕೀಲು ಸವಕಳಿ ಅಂದ್ರೆ ಏನು? ಇದು ಯಾಕೆ ವಯಸ್ಸಾದವರಿಗೆ ಬರುತ್ತೆ? ಅದನ್ನ ತಡೆಗಟ್ಟಲಿಕ್ಕೆ ನಾವು ನೈಸರ್ಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಏನೇನ್ ಮಾಡಬಹುದು, ಯಾವ ಆಹಾರವನ್ನ ತಗೋಬೇಕು ತಗೋಬಾರ್ದು, ಮತ್ತು ಯಾವ ವ್ಯಾಯಾಮಗಳನ್ನ ಮಾಡೋದ್ರಿಂದ ಇದನ್ನ ಬರ್ದೇ ಇರೋ ರೀತಿ ನೋಡ್ಕೋಬಹುದು. ಈ 4 ವಿಷಯಗಳು ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ವಿಡಿಯೋದಲ್ಲಿ ನಿಮ್ಗೆ ನಾನು 5 ನೈಸರ್ಗಿಕ ವಿಧಾನಗಳಿಂದ ಕೀಲ್ ನೋವನ್ನು ಹೇಗೆ ಕಡಿಮೆ ಮಾಡ್ಕೋಬಹುದು, 7 ಆಹಾರಗಳನ್ನ ಯಾವ್ದು ತಗೋಬೇಕು, 4 ಆಹಾರಗಳನ್ನ ಯಾವ್ದನ್ನು ಮುಟ್ಟಬಾರದು, ಮತ್ತು 5 ಸುಲಭ ವ್ಯಾಯಾಮಗಳನ್ನ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಇಷ್ಟ ಆಗಿರುವಂತಹ 2 ಮುಖ್ಯವಾದ ಪಾಯಿಂಟ್ ಯಾವ್ದು ಅಂತ ನನಗೆ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಇನ್ನಷ್ಟು ಹೊಸ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಉತ್ತೇಜನ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಿ, ಅನುಸರಿಸ್ತಾ ಇದ್ದೀರಿ, ನಾನು ಮಾಡುವಂತಹ ವಿಡಿಯೋದಿಂದ ನಿಮ್ಗೆ ಉಪಯೋಗ ಆಗ್ತಿದೆ ಅಂತ ನನಗೆ ಖುಷಿ ಆಗುತ್ತೆ. ದೇಹದಲ್ಲಿರುವಂತಹ ಒಂದು ಜಾಯಿಂಟ್ ಅಥವಾ ಕೀಲು ಒಳಗಡೆ ಏನಿರುತ್ತೆ ಅಂತ ನೋಡೋಣ. ನಮ್ಮ ಮೂಳೆಗಳು ತುದಿ ಸೇರಿ ಒಂದು ಕೀಲಾಗುತ್ತೆ. ಅದರ ತುದಿಯಲ್ಲಿ ಮೃದು ಎಲುಬು, ಕಾರ್ಟಿಲೇಜ್ ಅನ್ನುವಂತಹ ಮೃದು ಎಲುಬು ಇರುತ್ತೆ. ಅದು ಕುಶನ್ ತರ ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ಲಿಕ್ಕೆ ಅನುಕೂಲ ಮಾಡ್ಕೊಡ್ತಾ ಇರುತ್ತೆ. ಕೀಲಿನ ಸುತ್ತಮುತ್ತ ಸೈನೋವೆಲ್ ಫ್ಲೂಯಿಡ್ ಅಥವಾ ಆಯಿಲ್ ಅಥವಾ ಗ್ರೀಸ್ ಅಂತ ನಾವು ಹೇಳ್ಬೋದು. ಅದು ಇದ್ದಾಗ ಒಳಗಡೆ ಯಾವುದೇ ರೀತಿ ಫ್ರಿಕ್ಷನ್, ಘರ್ಷಣೆ ಇಲ್ಲದೆ ಸ್ಮೂತ್ ಆಗಿ ಮೂವ್ಮೆಂಟ್ ಆಗುತ್ತೆ, ನೋವಿರೋದಿಲ್ಲ. ಆದ್ರೆ ನಾವು ದಿನ ಕೆಲಸ ಮಾಡ್ತಾ ಇದ್ದಾಗೆ, ವಯಸ್ಸಾಗ್ತಾ ಇದ್ದಾಗೆ ಅದಕ್ಕೆ ಏಟು ಬಿತ್ತು, ಹೊಡೆತ ಬಿತ್ತು, ಅದ್ರ ಮೇಲೆ ಹೆಚ್ಚು ಒತ್ತಡ ಬಿತ್ತು, ಆ ತರ ಸಂದರ್ಭ ಬಂದಾಗ ಆ ಕಾರ್ಟಿಲೇಜ್ ಅನ್ನುವಂತಹ ಮೃದು ಎಲುಬು ನಿಧಾನವಾಗಿ ತೆಳ್ಳಗಾಗ್ತಾ ಬರುತ್ತೆ. ಅದು ಸವಕಳಿ ಆಗ್ತಾ ಬರುತ್ತೆ. ಒಂದಕ್ಕೊಂದು ತಿಕ್ಕಿದ ತಕ್ಷಣ ಒಳಗಡೆ ಇರುವಂತಹ ಗ್ರೀಸ್ ಕೂಡ ಕಡಿಮೆ ಆದಾಗ ಒಳಗಡೆ ಒಂದಕ್ಕೊಂದು ತಿಕ್ಕಿದ ತಕ್ಷಣ ಘರ್ಷಣೆ ಆಗುತ್ತೆ, ಕಟ್ 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 ಅಂತ ಶಬ್ದ ಬರುತ್ತೆ. ಇದನ್ನ ನಾವು ಒಂದು ಬಾಗಿಲಿಗೆ ಹೋಲಿಸಬಹುದು. ಬಾಗ್ಲ ತುದಿಯಲ್ಲಿ ಅಥವಾ ಹಿಂಜ್ ಅಂತ ಏನಿರುತ್ತೋ, ಒಂದು ಬಾಗ್ಲ ತೆಗಿಬೇಕಾದ್ರೆ ಹಾಕ್ಬೇಕಾದ್ರೆ ಅದು ಸರಿಯಾಗಿ ಟೈಟ್ ಆಗಿ, ಅಂದ್ರೆ ಹಳೆ ಬಾಗ್ಲಾಗಿದೆ ಅಥವಾ ಮಳೆಗಾಲದಲ್ಲಿ ಕರ್ಕರ್ ಅಂತ ಶಬ್ದ ಬರ್ತಾ ಇರುತ್ತೆ. ಅದನ್ನ ಸರಿಯಾಗಿ ನಾವು ಮೇಂಟೈನ್ ಮಾಡಿ ಸರಿಯಾಗಿ ಅದಕ್ಕೆ ಆಯಿಲ್ ಎಲ್ಲ ಹಾಕಿಟ್ಕೊಂಡ್ರೆ ಅದು ಶಬ್ದ ಮಾಡಲ್ಲ. ಅದೇ ರೀತಿ ಒಂದು ಸೈಕಲ್ ಅಲ್ಲಿ ಚೈನ್ ಇರುತ್ತೆ. ಸೈಕಲ್ ಚೈನ್ ಅನ್ನ ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡ್ತಾ ಇದ್ರೆ, ಅದಕ್ಕೆ ಸರಿಯಾಗಿ ಆಯಿಲ್ ಎಲ್ಲ ಹಾಕ್ತಾ ಇದ್ರೆ ಅದ್ರ ಯಾವುದೇ ಶಬ್ದ ಬರಲ್ಲ. ಹಳೆ ಸೈಕಲ್ ಚೈನ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಸೈಕಲ್ ಓಡಿಸ್ಬೇಕಾದ್ರೆ ಕರ್ಕರ್ ಅಂತ ಶಬ್ದ ಬರ್ತಾ ಇರುತ್ತೆ. ಅದೇ ರೀತಿ ನಮ್ಮ ಕೀಲ್ಗಳಲ್ಲೂ ಕೂಡ ಈ ಆರ್ಥರೈಟಿಸ್ ಅನ್ನುವಂತಹದ್ದು ಒಳಗಡೆ ಆಗ್ತಾ ಇರುವಂತಹ ಘರ್ಷಣೆಯಿಂದಾಗಿ ಒಳಗಡೆ ಉರಿಯೂತ ಬಂದು ನೋವು ಬಿಗಿತ ಕಾಣಿಸ್ಕೊಳ್ಳುವಂತಹದ್ದು. ನಮ್ಮ ಪೂರ್ವಜರು, ನಾವು ಎಲ್ಲರೂ ಕೂಡ ನಾವು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರೆ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ದಿನಚರಿ ಹೇಗಿದೆ, ನಮ್ಮ ಆಹಾರ ಹೇಗಿದೆ, ನಮ್ಮ ಅಭ್ಯಾಸಗಳು ಹೇಗಿದೆ ಅನ್ನೋದ್ರ ಮೇಲೆ ನನಗೆ ಸವಕಳಿ ಬರುತ್ತೋ ಇಲ್ಲೋ ಅನ್ನೋದು ನಿರ್ಧಾರ ಆಗುತ್ತೆ ಅಂತ. ಅಂದ್ರೆ ನಾವು ತುಂಬಾ ಫಿಸಿಕಲ್ ಲೇಬರ್, ಅಂದ್ರೆ ನಾವು ದೈಹಿಕವಾಗಿ ಶ್ರಮ ವಹಿಸಿ ಕೆಲಸ ಮಾಡಿದಾಗ ನಮ್ಮ ಮಂಡಿ ಕೀಲಿಗೆ, ನಮ್ಮ ಹಿಪ್ ಜಾಯಿಂಟಿಗೆ, ನಮ್ಮ ಬೆರಳುಗಳಿಗೆ ನಾವು ಪ್ರತಿದಿನ ಕೆಲಸ ಕೊಡ್ತಾ ಇರ್ತೀವಿ. ಮನೆಯಲ್ಲಿ ಕೆಲಸ ಮಾಡೋದಾಗಿರ್ಬಹುದು, ಹೊರಗಡೆ ಹೋಗಿ ಹೊಲದಲ್ಲಿ ಕೆಲಸ ಮಾಡೋದಾಗಿರ್ಬಹುದು, ಹೊರಗಡೆ ಯಾವುದೋ ಕನ್ಸ್ಟ್ರಕ್ಷನ್ ಕೆಲಸ ಮಾಡೋದಾಗಿರ್ಬಹುದು, ಅಥವಾ ಯಾವುದೇ ಫಿಸಿಕಲ್ ವರ್ಕ್ ಇದ್ದಾಗ ಕೀಲ್ಗಳ ಮೇಲೆ ಒತ್ತಡ ಬೀಳುತ್ತೆ. ಅದು ಬಿದ್ದು 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 ಅದನ್ನ ನಾವು ಕೀಲನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಲಿಲ್ಲ ಅಂತಂದ್ರೆ, ಹೇಗೆ ಈ ಬಾಗ್ಲಲ್ಲಿ ಕರ್ಕರ್ ಅಂತ ಶಬ್ದ ಬಂದು ಸವಕಳಿ ಬಂತೋ, ಹೇಗೆ ಈಗ ಸೈಕಲ್ ಚೈನ್ ಕರ್ಕರ್ ಅನ್ನತ್ತೋ, ಅದೇ ರೀತಿ ನಮ್ಮ ಕೀಲ್ಗಳು ಕೂಡ ಹಾಳಾಗ್ತಾ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹೆಚ್ಚು ಕಾಮನ್ ಆಗಿ ಕಾಣಿಸ್ಕೊಳ್ಳುವಂತಹದ್ದು ಮಂಡಿ ಮೊಣಕಾಲಿನಲ್ಲಿ ಕೀಲ್, ನೀ ಜಾಯಿಂಟ್ ಅಲ್ಲಿ, ಅಥವಾ ಹಿಪ್ ಜಾಯಿಂಟ್ ಅಲ್ಲಿ, ಸೊಂಟದ ಕೀಲಲ್ಲಿ, ಅಥವಾ ಬೆರಳುಗಳಲ್ಲಿ. ಯಾಕಂದ್ರೆ ಇದರಲ್ಲಿ ಹೆಚ್ಚು ಮೂವ್ಮೆಂಟ್ ಆಗುತ್ತೆ, ಹೆಚ್ಚು ಒತ್ತಡ ಬೀಳುತ್ತೆ. ನಂತರ ನಮ್ಮ ಬೆನ್ನಲ್ಲಿ, ಕುತ್ತಿಗೆಯಲ್ಲಿ ಕೂಡ ಸವಕಳಿ ಬರ್ತಾ ಹೋಗುತ್ತೆ, ಅಲ್ಲೂ ಕೂಡ ಆರ್ಥರೈಟಿಸ್ ಆಗುತ್ತೆ ಅಂತ ಹೇಳ್ಬೋದು. ಆದ್ರೆ ಎಲ್ಲರಿಗೂ ಇದು ಬರಲೇಬೇಕಾ? ಖಂಡಿತ ಇಲ್ಲ. ಅದನ್ನ ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ. ನೈಸರ್ಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಹೇಗ್ ಮಾಡ್ಬೋದು ಅಂತ ಮುಂದೆ ನೋಡ್ತಾ ಹೋಗೋಣ. ಎಲ್ಲರೂ ಅನುಸರಿಸಲಿಕ್ಕೆ ಸುಲಭವಾಗಿರುವಂತಹ 5 ನೈಸರ್ಗಿಕ ವಿಧಾನಗಳಿಂದ ನಮ್ಮ ಕೀಲನ್ನ ನಾವು ಹೇಗ್ ಮೇಂಟೈನ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಮೊದಲನೇದು, ನಾವು ಮೂವ್ಮೆಂಟ್ ಮಾಡಬೇಕು. ಪ್ರತಿ ಗಂಟೆಗೆ ಒಮ್ಮೆ ಆದ್ರೂ ನಾವು ಎದ್ದು ನಿಂತು ಓಡಾಡಿದ್ರೆ ನಮ್ಮ ಕೀಲ್ಗಳೆಲ್ಲ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇದು ಉದಾಹರಣೆಗೆ, ನಮ್ಮನೇಲಿ ಒಂದು ಗಾಡಿ ಇದೆ, ಅಂದ್ರೆ ಸೈಕಲ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು. ಅದನ್ನ ನಾವು ಓಡಿಸ್ತಾ ಇದ್ರೆ ಅದು ಕಂಡೀಷನ್ ಇರುತ್ತೆ. ಅದನ್ನ ನಿಲ್ಸೇ ಬಿಟ್ರೆ, 1 ತಿಂಗಳು ನಾವು ಸೈಕಲ್ ಅನ್ನ ಓಡಿಸ್ಲಿಲ್ಲ, ಒಂದು ಕಾರನ್ನ 1 ತಿಂಗಳು ಓಡಿಸ್ಲಿಲ್ಲ ಅಂದ್ರೆ ಸ್ಟಾರ್ಟ್ ಆಗಕ್ಕೆ ಬಹಳ ಕಷ್ಟ ಆಗುತ್ತೆ. ಅದೇ ರೀತಿ ನಾವು ವಯಸ್ಸಾದ ನಂತರ ಕೀಲಲ್ಲಿ ಸವಕಳಿ ಬಂದಿದೆ, ನನಗೆ ನೋವಾಗ್ತಿದೆ ಅಂತ ಕೂತ್ ಬಿಡ್ತಾರೆ, ಓಡಾಡೋದೇ ಇಲ್ಲ. ಅದು ತಪ್ಪು. ಅದೇ ರೀತಿ ಅಂದ್ರೆ ನನಗೆ ಇನ್ನೆಲ್ಲಿ ಸವಕಳಿ ಹೆಚ್ಚಾಗ್ಬಿಡುತ್ತೋ, ನಡೆದ್ಬಿಟ್ರೆ ಅಂತ ಹೆದರ್ಕೊಂಡು ಓಡಾಡದೇ ಇರುವಂತಹದ್ದು ಕೀಲನ್ನು ಇನ್ನಷ್ಟು ಟೈಟ್ ಮಾಡುತ್ತೆ, ಇನ್ನಷ್ಟು ಬಿಗಿತ ಬರುತ್ತೆ, ಉರಿಯೂತ ಬರುತ್ತೆ, ನೋವು ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಾವು ಟಿವಿ ನೋಡ್ತಾ ಇರ್ಬೋದು, ಓದ್ತಾ ಇರಬಹುದು, ಕುತ್ಕೊಂಡು ಜಪ ಮಾಡ್ತಾ ಇರಬಹುದು. ವಯಸ್ಸಾದಂಥವ್ರು ಯಾರೇ ಇದ್ರೂ ಕೂಡ ಪ್ರತಿ ಗಂಟೆಗೊಮ್ಮೆ ಆದ್ರೂ ಒಂದು ಅಲಾರಂ ಇಟ್ಕೊಂಡು, ಅಥವಾ ಬೇರೆಯವ್ರು ಯಾರಾದ್ರೂ ನೆನ್ಪು ಮಾಡ್ಲಿಕ್ಕೆ ಹೇಳ್ಬಿಟ್ಟು
ನಾವು ಓಡಾಡ್ತಾ ಇರಬೇಕು. ಸುಮ್ಮನೆ ಅಡುಗೆ ಮನೆಗೆ ಹೋಗಿ ಒಂದು ಸ್ವಲ್ಪ ಓಡಾಡ್ಕೊಂಡ್ ಬರೋದು, ನಮ್ಮ ಮನೆಯಲ್ಲೇ ಒಂದು 25-30 ಹೆಜ್ಜೆ ಆ ಕಡೆ ಈ ಕಡೆ ನಡೆಯುವಂಥದ್ದು, ಪ್ರತಿ ಗಂಟೆಗೆ ಈ ತರ ಮಾಡಿ ನಮ್ಮ ದೇಹವನ್ನು ಸ್ಟ್ರೆಚ್ ಮಾಡಿದ್ರೆ ಬಹಳ ಚೆನ್ನಾಗಿ ಎಲ್ಲಾ ಕೀಲುಗಳಿಗೂ ಒಂದು ರೀತಿ ಮರುಜೀವ ಬಂದಾಗ ಆಗುತ್ತೆ. ಆವಾಗ ಈ ರೀತಿ ಮತ್ತೆ ಈ ಸವಕಳಿ ಹೆಚ್ಚಾಗೋದನ್ನ ನಾವು ತಡಿಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದು ಎಲ್ಲರಿಗೂ ಗೊತ್ತಿರುವಂತಹದ್ದು ಬಿಸಿ ನೀರು. ಅಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಿಸಿ ನೀರಿನ ಸ್ನಾನ ಮಾಡುವಂತಹದ್ದು ಆ ದಿನಕ್ಕೆ ನಾವು ಕೊಡುವಂತಹ ಬಹಳ ಒಳ್ಳೆ ಚಾಲನೆ ಅಂತ ಹೇಳ್ಬೋದು. ಎಸ್ಪೆಷಲಿ ವಯಸ್ಸಾದವ್ರಿಗೆ, ಈ ಕೀಲ್ ನೋವು ಇರುವಂತವ್ರಿಗೆ ಬಿಸಿನೀರಲ್ಲಿ ಸ್ನಾನ ಮಾಡುವಂತದ್ರಿಂದ ಹೆಚ್ಚು ಲಾಭ ಸಿಗುತ್ತೆ. ಅವಾಗ ಆ ಕೀಲ್ಗಳ ಸುತ್ತಮುತ್ತ ಇರುವಂತಹ ರಕ್ತ ಸಂಚಾರ ಹೆಚ್ಚಾಗುತ್ತೆ, ಮಾಂಸಖಂಡಗಳು ಬಿಗಿತ ಬಂದಿರುವಂತದ್ದು ಫ್ರೀ ಆಗುತ್ತೆ. ನಾವು ಕೆಲಸ ಮುಗಿದ್ಮೇಲೆ ಸಂಜೆ ಹೊತ್ತಿಗೆ, ಮಧ್ಯಾಹ್ನದ ಹೊತ್ತಿಗೆ ಇನ್ನೊಂದ್ಸಲ ಸ್ನಾನ ಮಾಡಬಹುದು, ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಅಥವಾ ಎಲ್ಲಾ ಕೀಲ್ಗಳಿಗೆ ಬಿಸಿನೀರಿನ ಶಾಖವನ್ನು ಕೊಡೋದ್ರಿಂದ ಅದರಿಂದನೂ ಕೂಡ ನಮ್ಗೆ ಹೆಚ್ಚು ಲಾಭ ಸಿಗ್ತಾ ಹೋಗುತ್ತೆ ಅಂತ ನಾವು ಅನ್ಕೋಬಹುದು. ಮೂರನೇದು, ನಾವು ಪ್ರತಿ ಸಮಯದಲ್ಲೂ ಪ್ರತಿದಿನ ಜಾಯಿಂಟ್ ಲೂಬ್ರಿಕೇಟಿಂಗ್ ಎಕ್ಸಸೈಸಸ್ ನ ಮಾಡೋದನ್ನ ಮರಿಬಾರ್ದು. ಅಂದ್ರೆ ನಾವು ಕೂತ್ಕೊಂಡಿದ್ದಾಗ ನಮ್ಮ ಕೀಲಲ್ಲಿ ನಾವು ಟಿವಿ ನೋಡ್ತಾ ಇದ್ದೀವಿ ಅಥವಾ ಯಾರ ಹತ್ರ ಮಾತಾಡ್ತಾ ಇದ್ದೀವಿ ಅಂತ ಇದ್ದಾಗ ನಮ್ಮ ಆಂಕಲ್ ಪಂಪ್ಸ್ ಮಾಡೋದಾಗಿರ್ಲಿ, ಅಥವಾ ನೀ ಎಕ್ಸ್ಟೆನ್ಷನ್ ಮಾಡೋದಾಗಿರ್ಲಿ, ಶೋಲ್ಡರ್ ರೋಲ್ ಮಾಡೋದಾಗಿರ್ಲಿ, ಈ ರೀತಿ ವ್ಯಾಯಾಮಗಳನ್ನ ಮಾಡ್ತಾ ಇದ್ದಾಗ ನಮ್ಮ ಕೀಲಲ್ಲಿರುವಂತಹ ಗ್ರೀಸ್ ಅಥವಾ ಆಯಿಲ್ ಏನಿರುತ್ತೋ ಅದು ಎಲ್ಲ ಕಡೆಗೆ ಹೋಗಿ ನಮ್ಮ ಕೀಲಿನ ರಕ್ತ ಸಂಚಾರ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಮರಿಬಾರ್ದು. ನಾಲ್ಕನೇದು, ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು, ನಾವು ಮುಂಚೆಯಿಂದ ಮಾಡ್ತಾ ಬರ್ತಾ ಇರುವಂತಹದ್ದು, ಈ ಕೀಲಿಗೆ ಮಸಾಜ್ ಮಾಡುವಂತಹದ್ದು. ಅಂದ್ರೆ ನಮ್ಮ ಮನೆಯಲ್ಲೇ ಸಿಗುವಂತಹ ಈ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಹರಳೆಣ್ಣೆ ಆಗಿರ್ಬೋದು, ಅದಕ್ಕೆ ಸ್ವಲ್ಪ ಅರ್ಶಿನ, ಸ್ವಲ್ಪ ನಾವು ಈ ಕರ್ಪೂರ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ನಮ್ಮ ಕೀಲಿಗೆ ಮಸಾಜ್ ಮಾಡೋದ್ರಿಂದ ಅದರ ರಕ್ತ ಸಂಚಾರ ಹೆಚ್ಚಿಸಿ ಆ ಬಿಗಿತವನ್ನ ನಾವು ಕಡಿಮೆ ಮಾಡ್ಬೋದು. ಮೊಣಕಾಲು ಮಂಡಿಗೆ ಹೇಗೆ ಮಸಾಜ್ ಮಾಡಬೇಕು ಅಂತ ನಾನು ಮಾಡಿ ತೋರಿಸಿರುವಂತಹ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ನಂತರ ನೀವು ನೋಡ್ಕೊಂಡು ಆ ಕರೆಕ್ಟ್ ಆಗಿ ಟೆಕ್ನಿಕ್ ಅನ್ನ ಕಲ್ತ್ಕೋಬಹುದು. ಐದನೇದು, ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಿ ಇಟ್ಕೋಬೇಕು. ದೇಹದ ತೂಕ ಕಂಟ್ರೋಲ್ ಇಟ್ಕೊಂಡಿದ್ದಾಗ ಖಂಡಿತವಾಗಿ ನಮ್ಮ ಕೀಲಿನ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ನಮ್ಮ ದೇಹದ ತೂಕ 1 kg ಹೆಚ್ಚಾದ್ರೂ ಕೂಡ ನಮ್ಮ ಮೊಣಕಾಲಿನ ಮೇಲೆ ನಾವು ನಡಿಬೇಕಾದ್ರೆ 3-4 kg ತೂಕ ಹೆಚ್ಚು ಬೀಳುತ್ತೆ. ಅಂದ್ರೆ ಆ ಫೋರ್ಸಿಗೆ ಆ ಕೀಲಲ್ಲಿ 3-4 ಪಟ್ಟು ಹೆಚ್ಚು ತೂಕ ಬೀಳುತ್ತೆ. ಸೊ ಅದಕ್ಕೋಸ್ಕರ ನಾವು ಎಷ್ಟು ತೂಕ ಇದೆಯೋ ಒಂದು 4-5 kg ಕಡಿಮೆ ಆದ್ರೂ ಕೂಡ ನಮ್ಮ ಕೀಲ್ಗಳ ಮೇಲೆ ಕಡಿಮೆ ತೂಕ ಬಿದ್ದು ಮುಂದೆ ಸವಕಳಿ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಸೊ ಅದಕ್ಕೆ ನಮ್ಮ ಪೂರ್ವಜರಿಗೂ ನಮಗೂ ಬಹಳ ವ್ಯತ್ಯಾಸ ಇತ್ತು. ಅಂದ್ರೆ ಅವರು ಓಡಾಡ್ತಾ ಇರ್ತಾ ಇದ್ರು, ಕೆಲಸ ಎಷ್ಟು ಹೆವಿ ಕೆಲಸ ಮಾಡಿದ್ರು ಕೂಡ ಅವರು ಓಡಾಡ್ತಾ ಇದ್ದು ನಮ್ಮ ಕೀಲ್ಗಳನ್ನ ಬಿಸಿನೀರು ಶಾಖ ತಗೊಂಡು ಸರಿಯಾಗಿ ಮಸಾಜ್ ಎಲ್ಲ ಮಾಡಿಕೊಂಡು ಅವಾಗವಾಗ ವ್ಯಾಯಾಮ ಮಾಡ್ತಾ ಇದ್ದಿದ್ರಿಂದ ಈ ಕೀಲಿನ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊತಾ ಇದ್ರು. ಆದ್ರೆ ಈಗಿನ ಜನರೇಷನ್ ಅಲ್ಲಿ ಹೆಚ್ಚೊತ್ತು ನಾವು ಕೂತ್ಕೊಂಡೇ ಮಾಡುವಂತಹ ಕೆಲಸ ಮಾಡ್ತಾ ಇರೋದ್ರಿಂದ ಈ ಆಸ್ಟಿಯೋಆರ್ಥರೈಟಿಸ್ ಸವಕಳಿ ಬರುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಗಂಟೆಗೊಮ್ಮೆ ಆದ್ರೂ ನಡಿಬೇಕು, ಬಿಸಿನೀರಲ್ಲಿ ಸ್ನಾನ ಮಾಡಬೇಕು, ಸರಿಯಾದ ಜಾಯಿಂಟ್ ಲೂಬ್ರಿಕೇಟಿಂಗ್ ಎಕ್ಸಸೈಸಸ್ ನ ಮಧ್ಯೆ ಮಾಡ್ತಾ ಇರಬೇಕು, ಆಯಿಲ್ ಮಸಾಜ್ ಅನ್ನ ಮಾಡ್ಕೋಬೇಕು ಮತ್ತು ದೇಹ ತೂಕವನ್ನ ಸರಿಯಾಗಿ ಇಟ್ಕೋಬೇಕು. ಈ 5 ನೈಸರ್ಗಿಕ ವಿಧಾನಗಳನ್ನ ನಾವ್ ಯಾರು ಮರಿಬಾರ್ದು. ನೀವು ಬಹಳಷ್ಟು ಜನ ಹೇಳೋದನ್ನ ಕೇಳಿರ್ಬಹುದು, ನಮ್ಮ ಆಹಾರವನ್ನ ಔಷಧಿಯಾಗಿ ತಗೋಬೇಕು, ಇಲ್ಲ ಅಂದ್ರೆ ಔಷಧಿಯನ್ನೇ ಆಹಾರವಾಗಿ ತಗೊಳ್ಬೇಕಾಗತ್ತೆ ಅಂತ. ಇದು ಅಕ್ಷರಶಃ ನಿಜ. ಯಾಕಂದ್ರೆ ನಾವು ಯಾವ ಆಹಾರದ ಆಯ್ಕೆಯನ್ನ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ಹೇಗಿರುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಕೀಲಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಏನೇನ್ ತಿನ್ಬೇಕು ಅನ್ನೋದನ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳೋಣ. ರಾಗಿಯನ್ನ ತಿನ್ಬೇಕು. ರಾಗಿಯಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಐರನ್ ಎಲ್ಲ ಬಹಳ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ರಾಗಿಯ ಒಂದು ಪದಾರ್ಥ, ರಾಗಿ ಮುದ್ದೆ ಆಗಿರ್ಬೋದು, ರಾಗಿ ಅಂಬ್ಲಿ ಆಗಿರ್ಬೋದು, ರಾಗಿ ದೋಸೆ ಆಗಿರ್ಬೋದು, ರಾಗಿ ಬಿಸ್ಕೆಟ್ ಮಾಡ್ಕೊಂಡು ನಾವು ತಿನ್ಬಹುದು. ರಾಗಿಯಿಂದ ಹಲವಾರು ಪದಾರ್ಥಗಳನ್ನ ಮಾಡೋದು ನಮ್ಮ ಎಲ್ಲರಿಗೂ ಗೊತ್ತಿದೆ. ಸೊ ಅದನ್ನ ತಗೊಳ್ಳೋದ್ರಿಂದ ನಮ್ಮ ಮೂಳೆಗಳನ್ನ, ಕೀಲ್ಗಳನ್ನ ಚೆನ್ನಾಗಿ ಇಟ್ಕೋಬಹುದು, ಆ ಕಾರ್ಟಿಲೇಜ್ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಎರಡನೇದು, ರಾಗಿ ತಗೊಳ್ಳೋದ್ರ ಜೊತೆಗೆ ಅದಕ್ಕೆ ಸೊಪ್ಪಿನ ಸಾರನ್ನ ಮಾಡ್ತಾರೆ. ಅಂದ್ರೆ ನಾವು ಹಸಿರು ಸೊಪ್ಪುಗಳನ್ನ ತಿನ್ಬೇಕು. ಹಸಿರು ಸೊಪ್ಪುಗಳಲ್ಲಿ ಬಹಳ ಹೆಚ್ಚು ಎಲ್ಲಾ ರೀತಿಯಾದಂತಹ ಹಸಿರು ಸೊಪ್ಪುಗಳು ಅಂತ ಅನ್ಕೋಬಹುದು. ಅದರಲ್ಲಿ ಬಹಳ ಚೆನ್ನಾಗಿ ಫೋಲಿಕ್ ಆಸಿಡ್ ಇರುತ್ತೆ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ತುಂಬಾ ಚೆನ್ನಾಗಿರುತ್ತೆ, ವಿಟಮಿನ್ ಸಿ ಇರುತ್ತೆ, ಐರನ್, ಕಬ್ಬಿಣದ ಅಂಶ ಚೆನ್ನಾಗಿರುತ್ತೆ. ಸೊ ಇದೆಲ್ಲದೂ ಕೂಡ ನಮ್ಮ ರಕ್ತದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ, ಕೀಲಿನ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಅದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಮೂರನೇದು, ಅರಿಶಿನ ಮತ್ತು ಕಾಳುಮೆಣಸು. ಈ 1 ಲೋಟ ಹಾಲಿಗೆ, ಬಿಸಿ ಹಾಲಿಗೆ 1 ಚಮಚ ಅರಿಶಿನ ಹಾಕೊಂಡು ಸ್ವಲ್ಪ ಕಾಳುಮೆಣಸನ್ನು ಹಾಕೊಂಡು ತಗೊಳ್ಳುವಂತಹದ್ದು ಬಹಳ ಒಳ್ಳೆಯ ಅಭ್ಯಾಸ. ಅದನ್ನ ದಿನ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ವಯಸ್ಸಾದಂತವರು ತಗೊಳ್ಳೋದ್ರಿಂದ ಈ ಅರಿಶಿನದಲ್ಲಿರುವಂತಹ ಕರ್ಕ್ಯೂಮಿನ್ ಅನ್ನುವಂಥದ್ದು ನಮ್ಮ ಕೀಲಲ್ಲಿರೋ ಉರಿಯೂತವನ್ನ ಬಹಳ ಚೆನ್ನಾಗಿ ಕಡಿಮೆ ಮಾಡುತ್ತೆ. ಸ್ವಲ್ಪ ಕಾಳುಮೆಣಸು ಹಾಕೊಳ್ಳೋದ್ರಿಂದ ಆ ಅರಿಶಿನ ನಮ್ಮ ದೇಹದಲ್ಲಿ ಎಷ್ಟು ಹೀರ್ಕೊಳ್ಳುತ್ತೋ ಅದು 20 ಪಟ್ಟು ಹೆಚ್ಚಾಗಿ ಹೀರ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಅರಿಶಿನ ಹಾಲನ್ನ ತಗೊಳ್ಳುವಂತಹ ಅಭ್ಯಾಸ ಬಹಳ ಒಳ್ಳೆಯದು ಕೀಲ್ ನೋವಿರೋರ್ಗೆ ಅಂತ. 4ನೇದು, ನಾವು ವಾಲ್ನಟ್ ಅಂದ್ರೆ ಅಕ್ರೋಡು ಮತ್ತು
ಅಗಸೆ ಬೀಜ ಮತ್ತು ಚಿಯಾ ಬೀಜವನ್ನ ಪ್ರತಿನಿತ್ಯ ಉಪಯೋಗಿಸಬೇಕು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಇದು ನಮ್ಮ ದೇಹಕ್ಕೆ ಮತ್ತು ಕೀಲ್ಗಳಿಗೆ ಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದಂತಹ ಫ್ಯಾಟಿ ಆಸಿಡ್ಸ್ ಅಥವಾ ಕೊಬ್ಬಿನಾಂಶ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ವಾಲ್ನಟ್ ಅಂದ್ರೆ ಈ ಅಕ್ರೋಡನ್ನ ಒಂದು 2-3 ಅರ್ಧ ಭಾಗವನ್ನ ಪ್ರತಿದಿನ ತಿನ್ನುವಂಥದ್ದು. ಅಗಸೆ ಬೀಜ ಪುಡಿ ಮಾಡ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಅಥವಾ 1 ಚಮಚ ನಾವು ಮೊಸರಿನ ಮೇಲೆ ಹಾಕೊಂಡು ಅದನ್ನ ತಿನ್ಬಹುದು. ಚಿಯಾ ಬೀಜವನ್ನ ನಾವು ಮಜ್ಜಿಗೆಗೆ ಹಾಕೊಂಡು ಅಥವಾ ಅದನ್ನ ನೆನೆಸಿ ಬೇರೆ ಪದಾರ್ಥಕ್ಕೆ ಹಾಕೊಂಡು ದೋಸೆ ಹಿಟ್ಟಿಗೆ ಅದನ್ನ ಹಾಕೊಂಡು ತಗೊಳ್ಳೋದ್ರಿಂದನೂ ಕೂಡ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಅಗಸೆ ಬೀಜ, ಚಿಯಾ ಬೀಜ, ವಾಲ್ನಟ್ ಇಂದ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುವಂತದ್ದು ಬಹಳ ಮುಖ್ಯ. 5ನೇದು, ನಾವು ಬಣ್ಣದ ತರಕಾರಿಯನ್ನ ತಗೋಬೇಕು. ಅಂದ್ರೆ ಈ ವಯಸ್ಸಾದ ನಂತರ ನಾವು ಹೆಚ್ಚು ಸಲಾಡ್ ಅನ್ನ ತಿನ್ನುವಂಥದ್ದನ್ನ ಅಭ್ಯಾಸ ಮಾಡ್ಕೋಬೇಕು. ಸಲಾಡ್ ಅಂತಂದ್ರೆ ಹಸಿ ತರಕಾರಿಗಳನ್ನ ನಾವು ಕಟ್ ಮಾಡಿ ಅದನ್ನ ಹಾಗೆ ಸ್ವಲ್ಪ ಉಪ್ಪು ಖಾರ ಬೇಕಿದ್ರೆ ರುಚಿಗೆ ಬೇಕಿದ್ರೆ ಹಾಕೊಂಡು ತಗೊಳ್ಳೋದ್ರಿಂದ ಬಹಳ ಚೆನ್ನಾಗಿ ನಮ್ಗೆ ದೇಹಕ್ಕೆ ಬೇಕಾಗಿರುವಂತಹ ಆಂಟಿ ಆಕ್ಸಿಡೆಂಟ್ಗಳು ಸಿಗುತ್ತೆ. ವಯಸ್ಸಾಗ್ತಾ ಇದ್ದಾಗೆ ಕೀಲಲ್ಲಿ ಉರಿಯೂತ ಬಂದು ಒಳಗಡೆ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ನಮ್ಮ ದೇಹದಲ್ಲಿರುವಂತಹ ಕೋಶಗಳು ಸಾಯ್ತಾ ಬರುತ್ತೆ. ಅದ್ ಆಗ್ಬಾರ್ದು, ಅದನ್ನ ರಿವರ್ಸ್ ಮಾಡಬೇಕು, ನಮ್ಮ ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅಂತಂದ್ರೆ ಈ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿರುವಂತಹ ತರಕಾರಿಗಳು ಬೇಕು. ಸೊ ಬಣ್ಣದ ತರಕಾರಿ ಆ ಸೀಸನ್ ಅಲ್ಲಿ ಯಾವ್ದು ಸಿಗುತ್ತೋ 1-2-3 ತರಕಾರಿ ಆದ್ರೂ ನಾವು ಹಸಿಯಾಗಿ ತಿನ್ನುವಂತದ್ದು, 1 ಕಪ್ ಅನ್ನ ಮಧ್ಯಾಹ್ನ ರಾತ್ರಿ ತಿನ್ನುವಂತ ಅಭ್ಯಾಸ ಇದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದು. 6ನೇದು, ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ಹುಳಿ ಸಿಹಿ ಇರುವಂತಹ ಹಣ್ಣುಗಳು. ಅದರಲ್ಲಿ ವಿಟಮಿನ್ ಸಿ ಚೆನ್ನಾಗಿರುತ್ತೆ. ವಿಟಮಿನ್ ಸಿ ಚೆನ್ನಾಗಿದ್ರೆ ನಮ್ಮ ದೇಹದಲ್ಲಿ, ನಮ್ಮ ಚರ್ಮದಲ್ಲಿ, ನಮ್ಮ ಕೀಲ್ಗಳಲ್ಲಿರುವಂತಹ ಕೊಲಾಜನ್ ಉತ್ಪತ್ತಿ ಬಹಳ ಚೆನ್ನಾಗಾಗುತ್ತೆ. ಕೊಲಾಜನ್ ನಮ್ಮ ಈ ಕೀಲಲ್ಲಿ ಬೇಕಾಗಿರುವಂತಹ ಮೂಳೆಗಳಲ್ಲಿ ಬೇಕಾಗಿರುವಂತಹ ಬಹಳ ಮುಖ್ಯವಾದಂತಹ ಪ್ರೋಟೀನ್. ಸೊ ಅದಕ್ಕೋಸ್ಕರ ಹುಳಿ ಸಿಹಿ ಇರುವಂತಹ ಎಲ್ಲಾ ಸಿಟ್ರಸ್ ಫ್ರೂಟ್ಸ್ ಗಳನ್ನ ತಗೊಳ್ಳೋದ್ರಿಂದ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. 7ನೇದು ಮತ್ತು ಕೊನೆಯದು, ಮೊಸರು ಮತ್ತು ಮಜ್ಜಿಗೆ. ನಮ್ಮ ಜಠರದ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಆರೋಗ್ಯ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಜಠರದಲ್ಲಿ ಒಳ್ಳೆಯ ಗಟ್ ಬ್ಯಾಕ್ಟೀರಿಯಾನ ಮೇಂಟೈನ್ ಮಾಡ್ಲಿಕ್ಕೆ ಪ್ರೋಬಯೋಟಿಕ್ಸ್, ಪ್ರೀಬಯೋಟಿಕ್ಸ್ ಮತ್ತು ಪ್ರೋಬಯೋಟಿಕ್ಸ್ ಬೇಕು. ಅದು ಬಹಳ ಚೆನ್ನಾಗಿ ಈ ಮಜ್ಜಿಗೆ ಮತ್ತು ಮೊಸರಲ್ಲಿರುತ್ತೆ. ಸೊ ಪ್ರತಿದಿನ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು 1 ಕಪ್ ಸಲಾಡ್ ತಗೊಳ್ಳುವಂತಹದ್ದು, ರಾಗಿಯ 1 ಪದಾರ್ಥ, ಸೊಪ್ಪಿನ 1 ಪದಾರ್ಥ ಮಾಡುವಂತಹದ್ದು, 1 ಕಪ್ ಈ ಡ್ರೈ ಫ್ರೂಟ್ಸ್ ಜೊತೆಗೆ ಮುಖ್ಯವಾಗಿ ಈ ಅಕ್ರೋಡ್ ಮತ್ತು ಅಗಸೆ ಚಿಯಾ ಬೀಜ ತಗೊಳ್ಳೋದು, ಈ ಮೊಸರನ್ನ 1 ಕಪ್ ತಗೊಳ್ಳೋದು ಅಥವಾ 1 ಲೋಟ ಮಜ್ಜಿಗೆಯನ್ನ ಮಧ್ಯದಲ್ಲಿ ಸ್ನಾಕ್ ಅಲ್ಲಿ ತಿನ್ನುವಂಥದ್ದು, ಈ ರೀತಿ ಒಳ್ಳೆಯ ಆರೋಗ್ಯದ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳುವಂತಹದ್ದು ಬಹಳ ಮುಖ್ಯ. ಅದರ ಜೊತೆಗೆ ಏನೇನ್ ತಿನ್ಬಾರ್ದು ಅಂತ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ. ನಾವು ಈ ಕೀಲಿನ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ 4 ಮುಖ್ಯ ಅಂಶಗಳನ್ನ ಬಿಡಬೇಕು. ಮೊದಲನೇದು, ಎಣ್ಣೆಯಲ್ಲಿ ಕರೆದಿರುವಂತಹ ಎಲ್ಲಾ ಪದಾರ್ಥ ಅಂದ್ರೆ ಬೋಂಡಾ, ಬಜ್ಜಿ ಅಥವಾ ಬೇಕರಿ ಐಟಮ್ಗಳನ್ನ ನಾವು ಕಡಿಮೆ ಮಾಡಬೇಕು. 2ನೇದು, ಸಕ್ಕರೆ ಮತ್ತು ಬಿಳಿ ಅನ್ನ ಅಂದ್ರೆ ವೈಟ್ ರೈಸ್ ಅಥವಾ ಸಕ್ಕರೆಯ ಯಾವುದೇ ಪದಾರ್ಥ ತಗೊಂಡ್ರೆ ಸಡನ್ ಆಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆಗುತ್ತೆ, ನಮ್ಮ ದೇಹ ತೂಕ ಹೆಚ್ಚಾಗುತ್ತೆ, ಅದೆಲ್ಲಕ್ಕಿಂತ ಹೆಚ್ಚು ಕೀಲ್ಗಳಲ್ಲಿ ಉರಿಯೂತ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಮಾಡಬಾರದು, ಅದು ಬಹಳ ಮುಖ್ಯ. ಅದರ ಜೊತೆಗೆ ನಾವು ಈ ಪ್ರಾಸೆಸ್ಡ್ ಆಹಾರಗಳನ್ನ ತಗೋಬಾರ್ದು ಮತ್ತು ಒಳಗಡೆ ಈ ಏರೇಟೆಡ್ ಡ್ರಿಂಕ್ಸ್ ಅಂತ ಏನಿರುತ್ತೋ, ಸೋಡಾ ಮಿಶ್ರಿತ ಏನು ಪಾನೀಯಗಳಿರುತ್ತೋ ಅದನ್ನ ತಗೋಬಾರ್ದು. ಫ್ರೂಟ್ ಜ್ಯೂಸನ್ನ ಡೈರೆಕ್ಟ್ ಆಗಿ ಕುಡಿಬಾರ್ದು, ಹಣ್ಣನ್ನ ತಿನ್ಬೇಕು ಅಂತ ಹೇಳ್ತೀವಿ. ಅದರ ಜೊತೆಗೆ 4ನೇದು, ಈ ಕೆಂಪು ಮಾಂಸ ಅಥವಾ ಜಾಸ್ತಿ ಪ್ರೊಸೆಸ್ ಮಾಡಿರುವಂತಹ ಮಾಂಸವನ್ನ ತಿನ್ಬಾರ್ದು. ಅದು ಕೂಡ ನಮ್ಮ ಕೀಲಲ್ಲಿ ಉರಿಯೂತವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಸೊ ಈ 4 ಆಹಾರಗಳನ್ನ ಬಿಟ್ಟು ನಾನು ಈಗಾಗಲೇ ಹೇಳಿರುವಂತಹ 7 ಮುಖ್ಯ ಆಹಾರ ಪದಾರ್ಥಗಳನ್ನು ತಗೊಂಡ್ರೆ ನಮ್ಮ ಕೀಲಿನ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಕೀಲುಗಳ ಆರೋಗ್ಯಕ್ಕೆ ಆಹಾರ ಎಷ್ಟು ಮುಖ್ಯನೋ ಅಷ್ಟೇ ನಮ್ಮ ವ್ಯಾಯಾಮಗಳು ಕೂಡ ಮುಖ್ಯ. ವ್ಯಾಯಾಮ ಚೆನ್ನಾಗಿ ಮಾಡೋದ್ರಿಂದ ಕೀಲಿನ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ಚೆನ್ನಾಗಿರುತ್ತೆ. ಕೀಲುಗಳನ್ನ ಓಡಾಡಿಸ್ಬೇಕು ಅಂತಂದ್ರೆ ನಮ್ಮ ಮಾಂಸಖಂಡಗಳು ಇಂಜಿನ್ ಇದ್ದಾಗ ಅದು ಗಟ್ಟಿ ಇದ್ರೆ ಮಾತ್ರ ಸಾಧ್ಯ. ಅದರಿಂದ ಈ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ವಯಸ್ಸಾದವರು ಸುಲಭವಾಗಿ ಮಾಡ್ಲಿಕ್ಕೆ ಆಗುವಂತಹ 5 ವ್ಯಾಯಾಮಗಳನ್ನ ನೋಡೋಣ. ಪ್ರತಿನಿತ್ಯ ಇದನ್ನು ಮಾಡಲೇಬೇಕು ಅಂತ ಹೇಳ್ಬೋದು. ಕೂತ್ಕೊಂಡು ಮಾಡುವಂತ ವ್ಯಾಯಾಮ. ಮೊದಲನೇದು, ಸೀಟೆಡ್ ನೀ ಎಕ್ಸ್ಟೆನ್ಷನ್ ಅಂತ. ಅಂದ್ರೆ ಒಂದು ಕುರ್ಚಿ ಮೇಲೆ ಆರಾಮಾಗಿ ಕೂತ್ಕೋಬೇಕು, ಪಾದ ನೆಲಕ್ಕೆ ತಾಗಿರ್ಬೇಕು, ಬೆನ್ನು ನೇರವಾಗಿರ್ಬೇಕು. ಈ ರೀತಿ ಕೂತ್ಕೊಂಡು ಒಂದೊಂದೇ ಕಾಲನ್ನ, ಬಲಗಡೆ ಕಾಲು ಅಂತ ಅನ್ಕೊಂಡ್ರೆ ಬಲಗಡೆ ಕಾಲನ್ನ ನೇರ ಮಾಡುವಂತಹದ್ದು, ಮೇಲೆತ್ತುವಂತಹದ್ದು. ನಮ್ಮ ಕಾಲು ನೇರ ಆಗ್ಬೇಕು, ನೀ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಈ ರೀತಿ ಮಾಡ್ಕೊಂಡು ಒಂದು 5 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ವಾಪಸ್ ಬಿಡೋದು. ಈ ರೀತಿ ಬಲಗಡೆ 10 ಸಲ, ಎಡಗಡೆ 10 ಸಲ, 2 ಸೆಟ್ ಮಾಡಬೇಕು. ಇದನ್ನ ನಾವು ದಿನಕ್ಕೊಂದು 2ರಿಂದ 3 ಸಲ ಮಾಡ್ಬೋದು. ಇದು ನಾವು ಪೇಪರ್ ಓದ್ತಾ ಅಥವಾ ಟಿವಿ ನೋಡ್ತಾ ಕೂಡ ಮಾಡಬಹುದು. ಅಥವಾ ವ್ಯಾಯಾಮ ಅಂತಾನೆ ಟೈಮ್ ಇಟ್ಕೊಂಡು ಮಾಡಿದ್ರೆ ಬಹಳ ಒಳ್ಳೇದು, ನಮ್ಗೆ ಆ ಬದ್ಧತೆ, ಕಮಿಟ್ಮೆಂಟ್ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. 2ನೇದು, ಸೀಟೆಡ್ ಮಾರ್ಚಿಂಗ್ ಅಂತ. ಅಂದ್ರೆ ಕುರ್ಚಿ ಮೇಲೆ ಕೂತ್ಕೊಂಡು ಕಾಲನ್ನ ಮೇಲೆ ಕೆಳಗಡೆ ಮಾಡುವಂಥದ್ದು. ಮಾರ್ಚ್ ಫಾಸ್ಟ್ ಮಾಡಿದಾಗ ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡುವಂಥದ್ದು. ಈ ರೀತಿ ಮಾಡೋದ್ರಿಂದ ನಮ್ಮ ಹಿಪ್ ಜಾಯಿಂಟಿಗೆ, ಕಾಲಿನ ರಕ್ತ ಸಂಚಾರ ಬಹಳ ಚೆನ್ನಾಗಿ
ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲದೂ ಕೂಡ ನಾವು ಕೂತ್ಕೊಂಡು ಆರಾಮಾಗಿ ಸಪೋರ್ಟ್ ಇಟ್ಕೊಂಡು ಮಾಡ್ಬೋದು. ಸೊ ಇದನ್ನ 1 ರಿಂದ 2 ನಿಮಿಷ ಸೀಟೆಡ್ ಮಾರ್ಚಿಂಗ್ ಬೆಳಗ್ಗೆ ಸಂಜೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಮೂರನೇದು ಆಂಕಲ್ ಪಂಪ್ಸ್. ಇದು ಕೂಡ ಕುರ್ಚಿ ಮೇಲೆ ಕೂತ್ಕೊಂಡು ಅಥವಾ ಮಲ್ಕೊಂಡಿದ್ದಾಗಲೂ ಕೂಡ ಮಾಡ್ಲಿಕ್ಕೆ ಆಗುವಂತಹದ್ದು. ನಮ್ಮ ಪಾದವನ್ನ ಮೇಲೆ ಕೆಳಗಡೆ ಮುಂದೆ ಹಿಂದೆ ನಾವು ಮೂವ್ಮೆಂಟ್ ಮಾಡೋದು. ಈ ಬಟ್ಟೆ ಹೊಲಿಯೋ ಮಷೀನ್ ಅನ್ನ ನಾವು ಹೇಗೆ ತುಳಿತೀವೋ ಅದೇ ರೀತಿಯಲ್ಲಿ ನಾವು ಆಂಕಲ್ ಅನ್ನ ಪಂಪ್ ಮಾಡೋ ರೀತಿಯಲ್ಲಿ ಈ ರೀತಿ ಮಾಡೋದ್ರಿಂದ ನಮ್ಮ ಮೀನ್ಕಂಡದಲ್ಲಿ ಕೂತ್ಕೊಂಡೇ ಇದ್ದಾಗ ಇರುವಂತಹ ರಕ್ತ ಸಂಚಾರ ಫ್ರೀ ಆಗಿ ಮೂವ್ಮೆಂಟ್ ಆಗುತ್ತೆ. ಆಂಕಲ್ ಜಾಯಿಂಟ್, ಪಾದದ ಕೀಲ್ಗಳಿಗೆಲ್ಲ ವ್ಯಾಯಾಮ ಆಗ್ತಾ ಹೋಗುತ್ತೆ. ಸೊ ಇದು 3 ಕೂತ್ಕೊಂಡು ಮಾಡುವಂತಹದ್ದು. 2 ನಿಂತ್ಕೊಂಡು ಮಾಡೋದು ಅಂತ ಹೇಳ್ಬೋದು. ವಾಲ್ ಪುಷಪ್ಸ್. ನಾವು ಗೋಡೆಯಿಂದ 2 ಅಡಿ ದೂರದಲ್ಲಿ ನಿಂತ್ಕೊಂಡು ನಮ್ಮ 2 ಹಸ್ತವನ್ನ ಗೋಡೆಗೆ ಕೈಯನ್ನ ನೇರವಾಗಿ ಎಕ್ಸ್ಟೆಂಡ್ ಮಾಡಿ ಗೋಡೆ ಮೇಲೆ ಇಟ್ಕೊಳ್ಳೋದು. ನಿಧಾನವಾಗಿ ನಾವೇನು ಪುಷಪ್ಸ್ ಮಾಡ್ಬೇಕಾದ್ರೆ ನೆಲದ ಮೇಲೆ ಮಾಡ್ತೀವೋ ಅದೇ ರೀತಿ ವಯಸ್ಸಾದ ನಂತರ ಪುಷಪ್ಸ್ ಮಾಡ್ಲಿಕ್ಕೆ ಅಷ್ಟು ಶಕ್ತಿ ಇಲ್ಲದೆ ಇರ್ಬೋದು. ಅದಕ್ಕೋಸ್ಕರ ನಮ್ಮ ಈ ದೇಹವನ್ನ ಆದಷ್ಟು ನೇರ ಸ್ಟ್ರೇಟ್ ಲೈನ್ ಇಟ್ಕೊಂಡು ಗೋಡೆ ಹತ್ರ ತಗೊಂಡು ಹೋಗೋದು ಮತ್ತೆ ವಾಪಸ್ ಬರೋದು. ಈ ರೀತಿ ವಾಲ್ ಪುಷಪ್ಸ್ ಅಂತ ಮಾಡಬೇಕು. ಅದರಿಂದ ನಮ್ಮ ಅಪ್ಪರ್ ಬಾಡಿ ಅಂದ್ರೆ ಈ ಕೂತ್ಕೊಂಡು ಮಾಡಿರುವಂತಹ ವ್ಯಾಯಾಮ, ಮುಂಚೆ ಹೇಳಿರುವಂತಹ 3 ವ್ಯಾಯಾಮದಿಂದ ಲೋವರ್ ಬಾಡಿ ಎಕ್ಸರ್ಸೈಸ್ ಆಯಿತು. ಈಗ ನಿಂತ್ಕೊಂಡು ಈ ವಾಲ್ ಪುಷಪ್ಸ್ ಅನ್ನ 10 ರಿಪಿಟೇಷನ್ಸ್ 2 ಸೆಟ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಉಪಯೋಗ ಆಗ್ತಾ ಬರುತ್ತೆ. ಇದು ವಯಸ್ಸಾದವರು ಕೂಡ ಸುಲಭದಲ್ಲಿ ಮಾಡಬಹುದು ಅಂತ ಅನ್ಕೋಬೇಕು. ಇದನ್ನ ಅರ್ಥ ಮಾಡ್ಕೋಬೇಕು. 5ನೇದು ಮತ್ತು ಕೊನೆ ವ್ಯಾಯಾಮ ಶೋಲ್ಡರ್ ರೋಲ್ ಅಥವಾ ಶೋಲ್ಡರ್ ರೊಟೇಷನ್ ಅಂತ ಹೇಳ್ಬೋದು. 2 ಕೈಗಳನ್ನ ನಾವು ಹಸ್ತವನ್ನ ಭುಜದ ಮೇಲೆ ಇಟ್ಕೊಂಡು ನಿಧಾನವಾಗಿ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಶೋಲ್ಡರ್ ರೊಟೇಷನ್ ಅನ್ನು ಮಾಡಬೇಕು. ಅದರಿಂದ ನಮ್ಮ ಎಲ್ಬೋ ಜಾಯಿಂಟ್, ಹಸ್ತದ ಎಲ್ಲ ಕೈಯಲ್ಲಿರುವಂತಹ ಕೀಲುಗಳು ಮತ್ತು ಭುಜದ ಕೀಲುಗಳಿಗೆ ವ್ಯಾಯಾಮ ಸಿಕ್ಕಿದಾಗುತ್ತೆ. ಸೊ ಈ 5 ವ್ಯಾಯಾಮನ ಪ್ರತಿನಿತ್ಯ ಮಾಡೋದ್ರಿಂದ ನಮಗೆ ಬಹಳ ಅನುಕೂಲ ಆಗ್ತಾ ಹೋಗುತ್ತೆ. ಇವತ್ತು ನಾವು ಕೀಲಿನ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು, ನೈಸರ್ಗಿಕವಾಗಿ ಈ ಸವಕಳಿ ಬರೋದನ್ನ ಹೇಗೆ ತಪ್ಪಿಸ್ಲಿಕ್ಕೆ 5 ವಿಧಾನಗಳು ಯಾವುದು, ಯಾವ 7 ಆಹಾರಗಳನ್ನು ತಗೋಬೇಕು, 4 ಆಹಾರ ತಗೋಬಾರ್ದು, ಯಾವ 5 ವ್ಯಾಯಾಮಗಳನ್ನ ನಾವು ಪ್ರತಿನಿತ್ಯ ಮಾಡಲೇಬೇಕು ಅಂತ ಅರ್ಥ ಮಾಡ್ಕೊಂಡಿದೀವಿ. ಇದು ನಿಮ್ಗೆ ಚೆನ್ನಾಗಿ ಅನಿಸ್ತು ಅಂದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಇದು ನಿಮ್ಗೆ ಅರ್ಥ ಆಯ್ತು, ನಿಮ್ಮ ಮನೆಯಲ್ಲಿ 60-70 ವರ್ಷದ ಮೇಲಿನವ್ರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ತೋರಿಸಿ ಇದರಲ್ಲಿರುವಂತಹ ವಿಧಾನಗಳನ್ನ ಹೇಳ್ಕೊಟ್ಟು ಅವರು ಮಾಡ್ತಿದ್ದಾರೆ ಅಂತ ನೀವು ಅದನ್ನ ಖಚಿತಪಡಿಸ್ಕೊಳ್ಳಿ. ಅಕ್ಕಪಕ್ಕದವ್ರ ಜೊತೆ ಅಥವಾ ಅಕ್ಕಪಕ್ಕದವ್ರಿಗೆ ನಿಮ್ಮ ಮನೆಯ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂತದ್ದು ನಮ್ಮ ಕರ್ತವ್ಯ. ನಮಸ್ಕಾರ.